ನಮಸ್ಕಾರ ರೀ ಎಲ್ಲ ಅಣ್ಣತಮ್ಮರಿಗೆ ಅಕ್ಕ ತಂಗಿಯರಿಗೆ. ನಾವು ಇವತ್ತು ಸಂಡೇ ಅದಂತ ನಮ್ಮ ಅತ್ತಿ ಮಾಮವ್ರ ಊರಿಗೆ ಬಂದಿದ್ದೇವೆ ನೋಡ್ರಿ. ಇದು ಮನಿ ಅದ ರೀ. ಇದು ಆ್ಯಕ್ಚುಲಿ ಒಂದು ಗಿಡ ಹಚ್ಚಿದ್ದೆವು, ಒಂದು 2 ವರ್ಷದಿಂದ ಅದ ರೀ ಇದು ನಿಂಬೆಕಾಯಿ ಗಿಡ. ಇದಕ್ಕೊಂದು ಪಕ್ಷಿ ಕೂಡ ಇಲ್ಲಿ ಕುಂತದ್ ನೋಡ್ರಿ. ಪಕ್ಷಿ ಒಂದು ಮನಿ ಕಟ್ಟ್ಯದ. ಮನಿ ಒಳಗಡೆನೇ ಇದು ಸಣ್ಣ ಒಂದು ಬೀಜ ಹಚ್ಚಿದ್ದೆವು. ಆ ಬೀಜಲಿಂದ ಸಣ್ಣ ಗಿಡ ಆಗಿತ್ತು. ಗಿಡದ ನಿಂಬೆಕಾಯಿ ಇವಾಗ ದೊಡ್ಡದಾಗ್ಯದ, ಬಟ್ ನಿಂಬೆಕಾಯಿನ ಹತ್ತಿಲ್ಲ. ಇವತ್ತು ಮತ್ತೆ ಇನ್ನ ಗಿಡಗಳು ಹಚ್ಚಲಕ್ಕಂತ ಒಂದು 4-5 ಗಿಡಗಳು ತಂದಿಕ್ಕಿದ್ದೆವು. ಇವು ಇವತ್ತು ಹಚ್ಚವುವ. ಮತ್ತೆ ಅದರ ನಂತರ ನಮ್ಮ ವೈಫ್ ಸಿಸ್ಟರ್ ಮ್ಯಾರೇಜ್ ಇತ್ತು. ಆ ಮ್ಯಾರೇಜ್ ದಿನ ನೆನಪಿಗೋಸ್ಕರ ಇದೊಂದು ಗುಲಾಬಿ ಹೂವಿನ ಗಿಡ ಹಚ್ಚಿದೆ ನೋಡ್ರಿ. ಮೊಗರೆ ಹೂವಿನ ಗಿಡ ಮತ್ತು ಕನಕಾಂಬರಿ ಹೂವಿನ ಗಿಡ ಮೊದಲೇ ಹಚ್ಚಿಕ್ಕಿಂದವ. ಇವು ಭಾಳ ಬನ ಆಗ್ಯದ ನೋಡ್ರಿ. ಇಲ್ಲಿ ಭಾಳ ದೊಡ್ಡದಾಗ್ಯದ. ಈ ಮಾನ್ಕಾಯಿ ಗಿಡ ಅದ ನೋಡ್ರಿ, ನಮ್ಮ ಅಮ್ಮರು ಹಚ್ಚಾರ ಭಾಳ ಸಯ್ಯವಂತ. ಇದು 2 ವರ್ಷ ಆಯಿತು. ಚಿಪ್ಪಲ್ಕಾಯಿ ಗಿಡ ನಾವು ಹಚ್ಚಿಲ್ಲ, ಖರೆ ಅದೇ ಬೆಳ್ಕೊಂಡದು. ಇವೆಲ್ಲ ಮಾನ್ಕಾಯಿ ಗಿಡ ಮತ್ತು ಇದೇನು ಹೂವು ಅದ್ರ ದಾಸವಾಳ ಹೂವು ಇದು ಮೇಮಿಮ್ ಹಚ್ಚಿ ಮತ್ತು ಹೋಗಿತ್ತು, ಬಂದು ಮತ್ತು ಹತ್ತದ ಆಟೋಮೆಟಿಕ್ಕಿ. ಇದಕ್ಕೆ ಭೀ ಹೂವು ಹತ್ಲತ್ತ ನೋಡ್ರಿ, ಕೆಂಪಂದು ದಾಸವಾಳ ಹೂವು. ಇದು ಒಂದದ ನುಗ್ಗೆಕಾಯಿ ಗಿಡ. 1.5 ವರ್ಷ ಆಯಿತು. ಇಷ್ಟು ದೊಡ್ಡದಾಗ್ಯದ. ನಾನು ಅನ್ಕೊಂಡಿಲ್ಲ ಭೀ ಇಷ್ಟು ಬೇಗ ಬೆಳೀತದಂತ. ಈ ನುಗ್ಗೆಕಾಯಿ ಹತ್ಲತ್ತವ, ಪಲ್ಯ ಮಾಡ್ಕೊಂತಿಲ್ಲತ್ತೇವೆ ನೋಡ್ರಿ. ಈ ವಿಡಿಯೋದಾಗ ಇಷ್ಟು ಸಾಕು. ಮುಂದಿನ ವಿಡಿಯೋದಾಗ ಬರ್ತೀನಿ ನೆಕ್ಸ್ಟ್. ಥ್ಯಾಂಕ್ ಯು ಸೊ ಮಚ್.